Guys, welcome back to my channel. So I started my manifestation journey last week. So ಈ ವೀಕಿನ ಅಪ್ಡೇಟ್ ಕೊಡೋಣ ಅಂತ ಬಂದಿದ್ದೀನಿ. ಸೊ ಈ ವೀಕಲ್ಲಿ ನನಗೆ ಲಾಸ್ಟ್ ಫ್ಯೂ ವೀಕ್ಸ್ ವರ್ ವೆರಿ ಕನ್ಫ್ಯೂಸಿಂಗ್. ಲೈಕ್ ಏನೇನೋ ಮನೆಯಲ್ಲಿ ಏಜ್ ಆಗ್ತಾಯಿದೆ, ಮದುವೆ ಒಂದು ಮ್ಯಾಟರ್ ಆಗುತ್ತೆ, ಪ್ಲಸ್ ಜಾಬು ಮ್ಯಾಟರ್ ಆಗುತ್ತೆ, ಎಲ್ಲ ಆಗುತ್ತೆ. ಸೊ ನನಗೆ ಎಲ್ಲ ಫುಲ್ ಕನ್ಫ್ಯೂಷನ್ ಥರ ನಡೀತಾ ಇತ್ತು. ಸೊ ನಾನು ಚಾಯ್ಸ್ ಮಾಡಿಕೊಂಡೆ, ಐದರ್ ಜಾಬ್ ಇಲ್ಲ ಅಂತಾನೆ ಮದುವೆ ಅಂತ. ನಾನು ಒಬ್ವಿಯಸ್ಲಿ ಜಾಬ್ನ ಚೂಸ್ ಮಾಡಿಕೊಂಡೆ. ಸೊ ನಾನು ಮನೆಯಲ್ಲಿ ಈ ಥರ ಅಂತ ಅಂದ್ಕೊಂಡು ಹೇಳಿದ್ದೀನಿ, ನಂಗೆ ಮದುವೆ ಆಗೋಕ್ಕೆ ಇಷ್ಟ ಇಲ್ಲ, 6 months ಟೈಮ್ ಕೊಡಿ ಅಂತ. ಸೊ ದೇ ಲೈಕ್ ಓಕೆ ಫೈನ್, ಅದೇನು ಮಾಡ್ಕೊ. ನಾನು ಅಂದ್ಕೊಂಡೆ ನಮ್ಮ ಮನೆಯಲ್ಲಿ ಫುಲ್ ಜಗಳ ಆಗುತ್ತೆ, ಹಿಂಗೆ ಮಾಡಿದೆ ಅಂತ. ಬಟ್ ಏನೂ ಆಗಲಿಲ್ಲ ಆ ಥರದ್ದು. ಅದೆಲ್ಲ ಏನೋ ನನಗೆ ಗಟ್ ಫೀಲಿಂಗ್ ಅನ್ನೋದು ಇತ್ತು, ಮತ್ತು ಏನೋ ಒಂದು ದೇವ್ರ ಮೇಲೆ ನಂಬಿಕೆ. ಸೊ ನಾನು ಈ ಸಲ ಮ್ಯಾನಿಫೆಸ್ಟೇಷನ್ ಮಾಡ್ಬೇಕಾದ್ರೆ ಯಾವಾಗಲೂ ಯೂನಿವರ್ಸ್ ಅಂತ ಹೇಳ್ಕೊಂಡು ಮಾಡ್ತಿದ್ದೆ. ಬಟ್ ನನಗೇನೋ ಅದು ಫೀಲ್ ಬರ್ತಾ ಇರಲಿಲ್ಲ. ಬಟ್ ಇವಾಗ ನಾನು ಫುಲ್ ಹನುಮಾನ್ ಭಕ್ತ ಆಗಿಬಿಟ್ಟಿದ್ದೀನಿ. ಆಂಜನೇಯ ದೇವರಿಂದು ಫುಲ್ಲು ಏನೋ ಗೊತ್ತಿಲ್ಲ, ನಂಗೆ ಚಿಕ್ಕ ವಯಸ್ಸಿಂದನೂ ಹನುಮಾನ್ ಚಾಲೀಸ ಕೇಳಿ ಅಭ್ಯಾಸ ಇತ್ತು. ಬಟ್ ನಾನು ಕಲ್ತಿರಲಿಲ್ಲ. ಇವಾಗ ಎಸ್ಪೆಷಲಿ ಲೈಕ್ 2-3 years ಬ್ಯಾಕಿಂದ ನಾನು ಕಂಟಿನ್ಯೂಸ್ ಆಗಿ ಕೇಳ್ತಾ ಇರ್ತೀನಿ. ನನಗೆ ಲೋ ಫೀಲ್ ಆದಾಗ, ನನಗೇನೋ ಒಂಥರ ಡಿಸ್ಕಂಫರ್ಟ್ ಆದಾಗ ನಾನು ಆಲ್ವೇಸ್ ಹನುಮಾನ್ ಚಾಲೀಸ ಹಾಕಿರ್ತೀನಿ. ಏನೋ ಒಂಥರ ರಿಲೀಫ್ ಆಗುತ್ತೆ, ಏನೋ ಒಂದು ಮೂಡಲ್ಲಿರೋ ಖುಷಿ ಆಗುತ್ತೆ. ಅದೇ ಥರ ನಂಗೆ ಇಲ್ಯೂಮಿನಾಟಿ ಸಾಂಗೂ ಸಹ. ಬಟ್ ಮೋಸ್ಟ್ಲಿ ಹನುಮಾನ್ ಚಾಲೀಸನ ಕೇಳೋದು, ಅದರಿಂದನೋ ಏನೋ ಗೊತ್ತಿಲ್ಲ. ಆ್ಯಂಡ್ ಏನೋ ನಾನು ಹನುಮಾನ್ನ ಬಿಲೀವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗಲಿಂದ ಸಮಥಿಂಗ್ ಗುಡ್ ಆರ್ ಐ ಕ್ಯಾನ್ ಸೇ ಸಮಥಿಂಗ್ ಬೆಟರ್ ಆಗ್ತಾಯಿದೆ ಅಂತ. ಹಾಗಾಗಿ ನಾನು ಐ ಕಂಪ್ಲೀಟ್ಲಿ ಬಿಲೀವ್ ಹಿಮ್. ಸೊ ಹೀ ಹ್ಯಾಸ್ ಬೀನ್ ಮೈ ಪ್ರೊಟೆಕ್ಟರ್ ಅಂತಲೇ ಹೇಳ್ಬೋದು. ಹಾಗಾಗಿ ನಾನು ಏನು ಮಾಡಿದೆ, ಈ ಮಂತಲ್ಲಿ ಫುಲ್ಲು ಏನು ಮಾಡಬೇಕಂತ ಲಿಸ್ಟ್ ಇತ್ತಾ, ನಾನು ಎಲ್ಲ ಏನೇನು ಬೇಕು ಅದೆಲ್ಲ ಸಾರ್ಟ್ ಔಟ್ ಮಾಡಿದೆ. ಲೈಕ್ ನನಗೇನು ಮೇಯ್ನಾಗಿ ಶಾರ್ಟ್ ಟರ್ಮಲ್ಲಿ ಏನು ಬೇಕು, ಲಾಂಗ್ ಟರ್ಮಲ್ಲಿ ಏನು ಬೇಕು, ಇದೆಲ್ಲ ಬರುತ್ತೆ. ದೆನ್ ನಾನು ಒಂದು ಮಾಸ್ಟರ್ ಕ್ಲಾಸ್ ಅಟೆಂಡ್ ಮಾಡಿದ್ದೆ ಗಾಯತ್ರಿ ಅವ್ರದ್ದು. ಸೊ ಅಲ್ಲೂ ಅಷ್ಟೇ ಸ್ವಲ್ಪ ಕ್ಲಾರಿಟಿ ಸಿಕ್ತು ನನಗೆ. ಓಕೆ, ವಾಟ್ ವಿ ಹ್ಯಾವ್ ಟು ಡೂ ಅನ್ನೋದು ಎಷ್ಟೇ ನೋಡ್ಬೋದು. ಬಟ್ ಆದರೆ ಆ ಮೂಮೆಂಟಲ್ಲಿ ಅಲ್ಲಿ ಹೋದಾಗ ಏನು ಮಾಡ್ತಾರೆ ಅದು ಒಂಥರ ಲೈಕ್ ಇಟ್ ವಿಲ್ ಬೂಸ್ಟ್ ಯು ಅಂತ ಅನಿಸುತ್ತೆ. ಸೊ ನಾನು ಅದನ್ನೇ ಅಳವಡಿಸ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದೆ. ಬಟ್ ಸ್ಟಿಲ್ ನನಗೆ ಕ್ಲೀನಾಗಿ ಮಾಡೋಕ್ಕಾಗ್ತಾಯಿಲ್ಲ ಕೆಲವು. ಬಟ್ ಐ ಆಮ್ ಫೈನ್, ಐ ಆಮ್ ಡೂಯಿಂಗ್. ಈ 5 daysಲ್ಲಿ ಲೈಕ್ ಲಾಸ್ಟ್ ವೀಕಿಂದ ನಾನು ಅಂದ್ಕೊಂಡಿದ್ದು, ಐ ಸ್ಟಾರ್ಟೆಡ್ ಆನ್ ಟ್ಯೂಸ್ಡೇ. ಏನಿಲ್ಲ, ಇಟ್ ವಾಸ್ ವೆರಿ ರ್ಯಾಂಡಮ್ ಅಂದರೆ ರ್ಯಾಂಡಮ್. ನಾನು ನಾಳೆ ಟೆಂಪಲ್ಗೆ ಹೋಗ್ತಾ ಇದ್ದೀನಿ, ಹನುಮಾನ್ ಟೆಂಪಲ್, ವಿಚ್ ಈಸ್ ಲೈಕ್ ವೆರಿ ಫೇಮಸ್ ಆನ್ ಇನ್ಸ್ಟಾಗ್ರಾಮ್. ಬಟ್ ಇಟ್ ಈಸ್ ಅ ವೆರಿ ಸ್ಮಾಲ್ ಟೆಂಪಲ್. ನೋಡೋಕ್ಕೆ ಅಷ್ಟೇನು ಡೀಟೇಲ್ಸ್ ಇದೆ, ಬಟ್ ಆದರೆ ಆ ಟೆಂಪಲ್ ಅವರೇನೆ ತುಂಬ ಹಾಕ್ತಾರೆ. ದೇ ಮೇಕ್ ದ ಬ್ಯೂಟಿಫುಲ್ ಡೆಕೋರೇಷನ್ ಐ ಹ್ಯಾವ್ ಎವರ್ ಸೀನ್. ಸೊ ನಾನು ಆ ಟೆಂಪಲ್ಗೆ ಹೋಗಬೇಕು ಅಂತ ಅಂದ್ಕೊಂಡೆ. ಬಿಕಾಸ್ ನಾನು ನೋಡ್ತಾನೆ ಇದ್ದಿದ್ದೀನಿ, ಇದು ನಾನೇನೋ ನಾರ್ತ್ ಇಂಡಿಯಾದಲ್ಲಿದೆ ಅಂತಲೇ ಅಂದ್ಕೊಂಡಿದ್ದೆ ಅದನ್ನು. ಬಟ್ ಇಟ್ ಈಸ್ ಇನ್ ಕೊಯಂಬತ್ತೂರ್, ಆಯಿತಾ. ಸೊ ನಾನು ಹೋಗೋಣ ಅಂತ ಅಂದ್ಕೊಂಡು ಸೊ ಟ್ಯೂಸ್ಡೇಯಿಂದ, ಯೂಶ್ವಲಿ ಟ್ಯೂಸ್ಡೇ 5 days ಆದರೂ ಹನುಮಾನ್ ಚಾಲೀಸ ಇದು ಮಾಡಬೇಕು ಅಂತ ಹೇಳ್ತಾರೆ. ಹಾಗಾಗಿ ಐ ಸ್ಟಾರ್ಟೆಡ್. ನಾನು ಇದೇನು ಬಿಗ್ ವಿನ್ ಅಂತ ಹೇಳ್ತಾ ಇಲ್ಲ, ಸಮಥಿಂಗ್ ಲೈಕ್ ಐ ವಾಸ್ ಸೋ ಸರ್ಪ್ರೈಸ್ಡ್ ಅನ್ನೋದಕ್ಕೆ. ನನಗೆ ಇದು ಟ್ಯೂಸ್ಡೇ ಸ್ಟಾರ್ಟ್ ಮಾಡಿದ್ದು. ನಾನು ಜಸ್ಟ್ ಲೈಕ್ 5 times ಹನುಮಾನ್ ಚಾಲೀಸ ಮಾರ್ನಿಂಗ್ ಆ್ಯಂಡ್ ಈವ್ನಿಂಗ್ ಚಾಂಟ್ ಮಾಡೋಕ್ಕಾಗಿಲ್ಲ ಅಂದರೆ ಕೇಳಿಸ್ಕೊಳ್ಳೋದು. ಇದೆ ನಥಿಂಗ್ ಲೈಕ್ ವೆರಿ ಸ್ಟ್ರಾಂಗ್ ಆಗಿ ಏನಿಲ್ಲ. ನನಗೆ ಫುಲ್ ಈ ಕನ್ಫ್ಯೂಷನ್ ಸ್ಟೇಟಿಂದ ಆಚೆ ಬರಬೇಕಿತ್ತು. ಸೊ ಆಲ್ರೆಡಿ ನನಗೆ ಹನುಮಾನ್ ನನಗೆ ಇದು ಮಾಡಿದ್ದಾರೆ, ಲೈಕ್ ಬೇಡ ಇದು, ಲೈಕ್ ಐ ಗಾಟ್ ಅ ಸೈನ್ ಅಂತ ಅನ್ನಿಸ್ತು. ಮದುವೆ ಆಗೋದಕ್ಕೆ ನನಗೆ ಕನ್ಫ್ಯೂಷನ್ ಆಗಿದ್ದವಳಿಗೆ, ಬೇಡ ನೀನು ಕೆಲಸದ ಮೇಲೆ ಫೋಕಸ್ ಮಾಡು, ಈ ಥರ ಮನೆಯಲ್ಲಿ ಹೋಗಿ ಮಾತಾಡ್ತೀನಿ ಅಂತ ನಾನು ಲೈಫಲ್ಲೇ ಅಂದ್ಕೊಂಡಿರಲಿಲ್ಲ. ಮಾತಾಡಿದೆ, ನನಗೆ ಒಂಥರ ಓಕೆ ಅದಾಯಿತು. ನಮ್ಮ ಮನೆಯಲ್ಲೂ ಏನೂ ಅಂದಿಲ್ಲ, ಅದು ಖುಷಿ ಆಯಿತು. ಸೊ ಅದೊಂಥರ ಸೈನ್ ಅನ್ನಿಸ್ತು ನನಗೆ. ಅದಕ್ಕೆ ಈ ಟ್ಯೂಸ್ಡೇ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ, ಸ್ಯಾಟರ್ಡೇ ಹೇಗಿರೋ ದೇವಸ್ಥಾನಕ್ಕೆ ಹೋಗೋಣ, ಮುಗಿಯುತ್ತೆ ಅಂತ. ಸೊ ಬ್ಯಾಂಗ್ಳೂರಿಂದ ಅಲ್ಲಿಗೆ ಹೋಗ್ತೀನಿ, ಅದ್ರ ಸ್ಟೋರಿ ನೆಕ್ಸ್ಟ್ ಹೇಳೋಣ. ಸೊ ಇದು ಸ್ಟಾರ್ಟ್ ಮಾಡಿದ್ದು ನಾನು ಟ್ಯೂಸ್ಡೇ ಸ್ಟಾರ್ಟ್ ಮಾಡಿದೆ. ಮಾರ್ನಿಂಗ್ ಹನುಮಾನ್ ಚಾಲೀಸ ಕೇಳಿದೆ. ಸೊ ರ್ಯಾಂಡಮ್ ಅಂತ ಅಂದರೆ ಅವತ್ತಿನ ದಿನವೇ ಐ ಗಾಟ್ ಅ ಕಾಲ್ ಫ್ರಮ್ ಒನ್ ಆಫ್ ದ ಕಂಪನಿ, ಆಯಿತಾ. ಕಾಲ್ ಮಾಡಿಬಿಟ್ಟು ಈ ಥರ ಇಂಟರ್ವ್ಯೂ ಇದೆ, ಈ ಥರ ನಾಳೆ ಅಟೆಂಡ್ ಮಾಡ್ತೀರಾ ಅಂತ ಅಂದರು. ಇಲ್ಲ, ನಾನು ಅಟೆಂಡ್ ಮಾಡೋದಿಲ್ಲ, ನಾನು ನಾಳೆ ನಾನು ಸ್ವಲ್ಪ ಬ್ಯುಸಿ ಇದ್ದೀನಿ, ನಾಡಿದ್ದು ನೋಡೋಣ, ಐ ಮೀನ್
ಆಗಲ್ಲ ಅಂತ ಹೇಳಿದೆ ಫಸ್ಟು. ಅದಕ್ಕೇ ಅವರಿದ್ದವರು ಇಲ್ಲ ನೋಡಿ ಅಟೆಂಡ್ ಮಾಡಿ, ಇಲ್ಲ ಇಲ್ಲ ಆಗಲ್ಲ ನಾಳೆ ನನಗೆ ಅಂತಂದೆ. ಸರಿ ಓಕೆ ಆಯಿತು ಅಂದ್ಬಿಟ್ಟು ಕಟ್ ಮಾಡಿದ್ರು ಕಾಲ್ನ. ಆಮೇಲೆ ಮತ್ತೆ ಇಂಟರ್ವ್ಯೂ ಶೆಡ್ಯೂಲ್ ಮಾಡಿರ್ತೀನಿ ಆದರೆ ಅಟೆಂಡ್ ಮಾಡಿ ಅಂತ ಅಂದರು. ಸೊ ನಾನು ಓಕೆ ಅಂತ ಅಂದೆ. ಆಮೇಲೆ ನೋಡ್ತೀನಿ ನಾನು ಮಾಡ್ತಾ ಇರೋದು CPI, ಬಟ್ ಅಲ್ಲಿ ಕೇಳಿದ್ದು CIDS. ಸೊ ನನಗೆ ಅದ್ರ ಬಗ್ಗೆ ಅಷ್ಟು ನಾಲೆಡ್ಜ್ ಇಲ್ಲ. ಐ ಹ್ಯಾಡ್ ಅ ಟ್ರೈನಿಂಗ್ ಡ್ಯೂರಿಂಗ್ ಮೈ ಆಫೀಸಲ್ಲಿ ಇದರಲ್ಲಿದ್ದಾಗ ಟ್ರೈನಿಂಗ್ ಆಗಿದೆ. ಹಾಗಾಗಿ ನಾನು ನೋಡೋಣ ಲೈಕ್ ಸುಮ್ಮನೆ ಬೇಸಿಕ್ಸ್, ನಾನೇನು ಪ್ರಿಪೇರ್ ಏನು ಆಗಿರಲಿಲ್ಲ. ಬಿಕಾಸ್ ನನಗೆ ಗೊತ್ತಿತ್ತಲ್ಲ, ಲೈಕ್ ಅವ್ರು CPI DS ಕೇಳ್ತಾ ಇದ್ದಾರೆ. ನಾನು ಇಲ್ಲಿ ಮಾಡಿರೋದು CPI ಡೆವಲಪ್ಮೆಂಟ್ ಮೇಲಿದೆ. ಇದು ನನಗೆ ಏನು ಗೊತ್ತಿಲ್ಲ, ಸುಮ್ಮನೆ ಜಸ್ಟ್ ರ್ಯಾಂಡಮಾಗಿ ಅಟೆಂಡ್ ಮಾಡೋಣ ಅಂತ ಐ ಅಟೆಂಡೆಡ್. ಸೊ ಆ ಅಪ್ಲಿಕೇಶನ್ ನಾನು ಅಪ್ಡೇಟ್ ಮಾಡಿಲ್ಲ, ನಾನು ಯಾವುದಕ್ಕೂ ಅಪ್ಲೈ ಮಾಡಿಲ್ಲ, ಏನಿಲ್ಲ. ಜಸ್ಟ್ ನೌಕರಿಯಲ್ಲಿದೆ. ರೆಸ್ಯೂಮ್ನೆಲ್ಲ ಇನ್ನೂ ಅಪ್ಡೇಟ್ ಮಾಡಬೇಕಿತ್ತು, ನಾನು ಮಾಡಿಲ್ಲ. ಆಲ್ಮೋಸ್ಟ್ 3-4 ಮಂತ್ಸ್ ಬ್ಯಾಕ್ ಸುಮ್ಮನೆ ರ್ಯಾಂಡಮಾಗಿ ಅಪ್ಡೇಟ್ ಮಾಡ್ತಾರಲ್ಲ ಆ ಥರ ಮಾಡಿದ್ದೀನಿ. ಆದರೆ ನಾನು ಆ ಕಂಪ್ನಿಗೆ ಹಾಕಿ ಇವಾಗ ಬೇಕು ಅವಾಗ ನಂಗೆ ಬೇಜಾರಾದಾಗೆಲ್ಲ ಹೋಗೋದು ಅಪ್ಲೈ ಮಾಡೋದು ಆ ಥರ ಮಾಡ್ತಾಯಿರ್ತೀನಲ್ಲ, ಆ ಥರ ಅಪ್ಲೈ ಮಾಡಿದ್ದು. ಕಾಲ್ ಬಂತು ಅಂದರೆ ಲೈಕ್ ಅದಾಯಿತು, ಇಂಟರ್ವ್ಯೂನೂ ಆಯಿತು. ಇಂಟರ್ವ್ಯೂನೂ ಚಿಲ್ಲಾಗಿತ್ತು. ಲೈಕ್ ನಾನು ಹೇಳಿದೆ ಈ ಥರ ನನಗೆ ಗೊತ್ತಿಲ್ಲ ಇದು, ಬಟ್ ಐ ಆಮ್ ರೆಡಿ ಟು ಲರ್ನ್ ಅದು ಇದು ಅಂತೆಲ್ಲ ಹೇಳಿದ್ದೀನಿ. ಇದ್ರ ರಿಸಲ್ಟು ಅವ್ರು ಏನು ಹೇಳ್ತಾರೆ ಗೊತ್ತಿಲ್ಲ. HR ವಿಲ್ ಗೆಟ್ ಬ್ಯಾಕ್ ಟು ಯು ಅಂತ ಹೇಳಿದ್ರು. ಬಟ್ ಐ ಆಮ್ ನಾಟ್ ಶೋರ್ ಬಿಕಾಸ್ ದೇ ವಾಂಟ್ ಡಿಫ್ರೆಂಟ್ ಸ್ಕಿಲ್ ಸೆಟ್, ನನ್ನದೇ ಡಿಫ್ರೆಂಟ್ ಸ್ಕಿಲ್ ಸೆಟ್ ಇದೆ. ಸೊ ಇದಾಯಿತು. ಇದಾದಮೇಲೆ ನನಗೆ ರಿಯಲೈಸ್ ಆಗಿದೆ ಏನಂತ ಅಂದರೆ, ನಮಗೆ ಎಷ್ಟೊಂದು ಸಲ ಲೈಫಲ್ಲಿ ಕ್ಲಾರಿಟಿನೇ ಇರೋಲ್ಲ. ಲೈಕ್ ಎಲ್ಲ ಕನ್ಫ್ಯೂಷನ್, ಎಷ್ಟೊಂದು ಜನಕ್ಕೆ ಇರುತ್ತೆ, ಬಟ್ ಆದರೆ ನನಗಂತೂ ಇಲ್ಲ. ನನಗೇನು ಬೇಕು ಅಂತಲೇ ನಂಗೆ ಒಂದೊಂದು ಸಲ ಗೊತ್ತಾಗಲ್ಲ. ಗೊತ್ತಾಗಿದ್ದಿದ್ರೆ ಮೇ ಬಿ ಎಲ್ಲೋ ಚೆನ್ನಾಗಿರೋದು ಏನೋ ಅನಿಸುತ್ತೆ, ಬಟ್ ನನಗೆ ಇವತ್ತು ಕರೆಕ್ಟಾಗಿ ಕ್ಲಾರಿಟಿನೇ ಸಿಕ್ಕೋದಿಲ್ಲ, ಆಯಿತಾ. ಹಾಗಾಗಿ ನಾನು ಏನು ಮಾಡ್ತಾಯಿದ್ದೀನಿ ಅಂದ್ಕೊಂಡೇ ಇರ್ತೀನಿ ನಾನು. ಇದು ಹೀಗಾಯಿತು. ಲೈಕ್ ಇಂಟರ್ವ್ಯೂ ಬಂದಿದೆ, ನನಗೆ ಆಶ್ಚರ್ಯ, ಬಿಕಾಸ್ ನಾನು ಅಪ್ಲೈ ಮಾಡಿಲ್ಲ. ಆ್ಯಂಡ್ ಆಲ್ಸೋ ನಾನು HR-ಗೆ ಫಸ್ಟ್ ಡೇ ಇಂಟರ್ವ್ಯೂ ಅಟೆಂಡ್ ಮಾಡಿಲ್ಲ, ಸೆಕೆಂಡ್ ಡೇ ಕಾಲ್ ಮಾಡಿದಾಗ ಹೇಳಿದೆ, ನಂದು CIDS ಅಲ್ಲ, ನೀವು CIDS ಹೇಳ್ತಾ ಇದ್ದೀರಾ, ಮತ್ತು ನಂಗೆ 3 years ಎಕ್ಸ್ಪೀರಿಯನ್ಸ್ ಅಷ್ಟೇ ಇರೋದು, 4 years ಅಲ್ಲ ಅಂತೆಲ್ಲ ಹೇಳಿದೆ. ಶಿ ವಾಸ್ ಲೈಕ್ ಇಲ್ಲ ಅಟೆಂಡ್ ಮಾಡಿ ಪರವಾಗಿಲ್ಲ, ವಿ ಆರ್ ಲುಕಿಂಗ್ ಫಾರ್ ಇಟ್, ಹಾಗೆ ಹೀಗೆ ಅಂತ ಅಂದರು. ಲೈಕ್ ಓಕೆ ನೈಸ್, ಒಳ್ಳೇದಲ್ವಾ ಅಂತ ಅನ್ನಿಸ್ತು ನನಗೆ. ಹಾಗಾಗಿ ನಾನು ಓಕೆ ಆಯಿತು ಅಂತ ಅಟೆಂಡ್ ಮಾಡಿದ್ದು. ಅದ್ರ ರಿಸಲ್ಟ್ ಬಗ್ಗೆ ನನಗೆ ಲೈಕ್ ಹೋಪ್ಸ್ ಇಲ್ಲ, ಎಕ್ಸ್ಪೆಕ್ಟೇಷನ್ ಇಲ್ಲ, ಎಲ್ಲೋ ಒಂದು ಕಡೆ 1% ಹೋಪ್ ಇದೆ. ನೋಡೋಣ, ಅದೂ ಆದರೆ ಫೈನ್, ಇಲ್ಲ ಅಂತ ಅಂದರೆ ಅದನ್ನು ಹೇಳ್ತೀನಿ. ಬಟ್ ಇವತ್ತಿಗಂತೂ ಏನೂ ಅಪ್ಡೇಟ್ ಬಂದಿಲ್ಲ. ನೆನ್ನೆ ಇಂಟರ್ವ್ಯೂ ಆಯಿತು, ಇವತ್ತು ಏನೂ ಅಪ್ಡೇಟ್ ಬಂದಿಲ್ಲ. ಈ ವಿಡಿಯೋ ಮಾಡಿದ್ದು ಏನಕ್ಕೆ ಅಂತ ಅಂದರೆ, ನನ್ನದೇ ಟ್ಯೂಸ್ಡೇ ಟು ಸ್ಯಾಟರ್ಡೇ ಏನು ಮಾಡ್ತೀನಿ ಅಂತ ಅಂದೆ. ಅದರಲ್ಲಿ ಇವನ್ ಈಗಲೂ ನೋಡ್ಬೋದು ನೀವು, ನಾನು ಎಲ್ಲೆಲ್ಲೋ ಹೋಗಿ ಎಲ್ಲೆಲ್ಲೋ ಬರ್ತೀನಿ ಅನಿಸುತ್ತೆ. ಓಕೆ, ಈ ವಿಡಿಯೋ ನೋಡ್ಬೇಕಾದ್ರೆ ನನಗೆ ಅರ್ಥ ಆಗ್ತಿರೋದು ಇದು. ಹಾಗಾಗಿ ಏನಾಯಿತು, ಅದು ಟ್ಯೂಸ್ಡೇಯಿಂದ ಸ್ಯಾಟರ್ಡೇ ತನಕ 5 times ಹನುಮಾನ್ ಚಾಲೀಸ, ಮಾರ್ನಿಂಗ್ ಆ್ಯಂಡ್ ಈವ್ನಿಂಗ್ ಟೈಮ್. ಆ್ಯಂಡ್ ಜೈ ಶ್ರೀರಾಮ್ ಅಂತ. ನನಗೆ ಇದರಲ್ಲಿ ಅರ್ಥ ಆಗಿದ್ದು ಒಂದು ಇದೇನೆ, ಒಂದು ನೀವು ಯೂನಿವರ್ಸ್ ಮೇಲೆ ಬಿಲೀವ್ ಮಾಡಬೇಕು, ಇಲ್ಲಾಂತಂದರೆ ಯಾವ್ದಾರ ದೇವ್ರ ಮೇಲೆ ನಂಬಿಕೆ ಇಡಬೇಕು. ಇಲ್ಲ ಈಗ ಸೊ ಡಿಫ್ರೆಂಟ್ ಟೈಪ್ಸ್ ಆಫ್ ಇದೆ ಅಲ್ಲ. ಗ್ರ್ಯಾಟಿಟ್ಯೂಡ್ ಅಂತ ಅಂದರೆ ನೀವು ದೇವರಿಗೂ ಥ್ಯಾಂಕ್ಸ್ ಹೇಳ್ಬೋದಲ್ವಾ. ದೇವರೇ ನನಗೆಲ್ಲ ಕೊಟ್ಟಿದ್ಯಾ ಥ್ಯಾಂಕ್ಸ್ ಅಂತಲೂ ಹೇಳ್ತೀರಾ. ಆಮೇಲೆ ದೇವರು ಈಗ ಮಾಡೇ ಮಾಡ್ತಾನೆ ಅಂತ ನಂಬಿಕೆ ಇಟ್ಟರು ಅದೂ ಮ್ಯಾನಿಫೆಸ್ಟೇಷನ್ ಲೆವೆಲ್ಲೇ ಬರುತ್ತೆ. ಹಾಗಾಗಿ ಇವಾಗ ಹನುಮಾನ್ ಬಿಲೀವ್ ಮಾಡೋದು ಅಥವಾ ಇನ್ನೊಂದು, ಸೊ ನನಗೆ ಯೂನಿವರ್ಸ್ ಅನ್ನೋದು ಅಷ್ಟು ಡೀಪಾಗಿ ಹೋಗ್ತಾ ಇರಲಿಲ್ಲ. ಹನುಮಾನ್ದು ನನಗೆ ತುಂಬ ಏನೋ ಸಡನ್ನಾಗಿ ಲೈಕ್ ಐ ವಾಸ್ ನೆವರ್ ದೇವ್ರನ್ನ ನಂಬೋದು ಮಾಡೋದು. ಐ ಯೂಸ್ ಟು ಸ್ಕೋಲ್ಡ್ ಗಾಡ್ ಒಂದು ಕಾಲದಲ್ಲಿ. ನನಗೆ ಆಲ್ಸೋ ದೇರ್ ಈಸ್ ಒನ್ ಥಿಂಗ್, ನಾನು ಫುಲ್ಲು ಹೀಗೆ ಎಕ್ಸಾಮ್ ಬರೆಯೋದಕ್ಕೆ ನಾನು ಪಾಸ್ ಮಾಡು ಅಂತ ಕೇಳ್ಕೊತಿದ್ದೆ, ಬಟ್ ಪಾಸ್ ಆಗ್ತಾ ಇರಲಿಲ್ಲ. ಆವಾಗ ದೇವರೆಲ್ಲ ನಮ್ಮ ಕೈಲ ನಾವು ಮಾಡಬೇಕು, ನಾವು ಓದೋರಷ್ಟೇ ಅಂತ ಬರ್ತಿತ್ತು. ಬಟ್ ಏನೇ ಓದಿಲ್ಲ ಅಂತಲೂ ಹೋಗ್ಬಿಟ್ಟು ದೇವ್ರನ್ನ ಕೇಳ್ತಾಯಿದ್ವಿ. ಸೊ ಒಂದಿನ ನಾನು ಆಸ್ಟ್ರಾಲಜರ್ ಹತ್ರ ಹೋಗಿದ್ದಾಗ ಅವ್ರು ಹೇಳಿದ್ರು ನನಗೆ, ದೇವರು ನಿನಗೆ ಎಲ್ಲ ಕೊಟ್ಟಿದ್ದಾನೆ, ಬಟ್ ಆದರೆ ನೀನು ಅದಕ್ಕೊಂದು ಸ್ವಲ್ಪನಾದರೂ ಎಫರ್ಟ್ ಹಾಕಬೇಕಲ್ವಾ, ಆವಾಗಷ್ಟೇ ಅದು ನಿನಗೆ ಸಿಕ್ಕೋದು ಅಂತ. ಸೊ ಇಸ್ ಲೈಕ್ ಸೊ ಟ್ರೂ ಅಲ್ವಾ. ನಾನು ಎಫರ್ಟೇ ಹಾಕ್ತೇನೆ, ನಾನು ಓದ್ತಾನೇ ಇರಲಿಲ್ಲ ಆ್ಯಕ್ಚುಲಿ. ಏನೋ ಒಂಥರ ಲೇಸಿಯಾಗಿ ಏನೋ ನಡೀತಾ ಇದೆ ನನಗೆ. ದೆನ್ ಐ ಸ್ಟಾರ್ಟೆಡ್ ರೀಡಿಂಗ್. ಸೊ ಅವಾಗ ಪಾಸ್ ಆದೆ, ಬಟ್ ಸ್ಟಿಲ್ ಅದು ಆ ಹಳೆ ಕತೆ ಅದು ನನಗೆ ಯಾವಾಗೂ ಅದು ಟ್ರೂ. ನೀವು ಆ್ಯಕ್ಷನ್ ತೊಗೊಂಡಿಲ್ಲ ಅಂತ ಅಂದರೆ ಏನೂ ಆಗೋದಿಲ್ಲ.
ಸೊ ಇದು ಆ್ಯಕ್ಷನ್ ತೊಗೊಂಡೂ ಇಲ್ಲ, ಬಟ್ ಇಟ್ ವಾಸ್ ಅ ಮಿರಾಕಲ್. ವೆನ್ ಯು ಸ್ಟಾರ್ಟ್ ಬಿಲೀವಿಂಗ್ ಇಟ್ ವಿಲ್ ಡೆಫಿನೆಟ್ಲಿ ಹ್ಯಾಪನ್. ಅದನ್ನು ಈ ವೀಕಲ್ಲಿ ಕಲಿತೆ. ನಾನು ಮ್ಯಾನಿಫೆಸ್ಟೇಷನಲ್ಲಿ ಇನ್ನು ಗ್ರ್ಯಾಟಿಟ್ಯೂಡ್ ಜರ್ನಲ್ಲು, ಆಮೇಲೆ ನನಗೇನೇನು ಬೇಕು ಅದ್ರದ್ದು ಇಮ್ಯಾಜಿನ್ ಎಂತ ಅದೆಲ್ಲ ಹೇಳೋಕ್ಕೆ ಬರ್ತಾಯಿಲ್ಲ ನನಗೆ. ಏನು ಸ್ಕ್ರಿಪ್ಟ್ ಮಾಡಿ ನಮ್ಗೆ ಯಾವ ಥರ ಲೈಫ್ ಬೇಕು ಅದೆಲ್ಲ ಮಾಡಿಲ್ಲ, ನನಗೆ ಟೈಮ್ ಆಗಿಲ್ಲ. ಸೊ ಇದು ಮಾತ್ರ ಮಾಡ್ತಾಯಿದ್ದೀನಿ. ಐ ಜಸ್ಟ್ ವಾಂಟೆಡ್ ಟು ಸ್ಟಾರ್ಟ್ ಇಟ್ ಸ್ಪಿರಿಚುವಲಿ. ಸೊ ಈ ವೀಕ್ ಟೆಂಪಲ್ಗೆ ಹೋಗಿ ಬಂದು ಐ ವಿಲ್ ಸ್ಟಾರ್ಟ್ ಡೆಫಿನೆಟ್ಲಿ. So this week I just did this and this was a miracle that I had. So hope you liked it. ಸೊ ಈ ಮಧ್ಯದಲ್ಲಿ ಡಿಫ್ರೆಂಟ್ ಕಥೆನ ಹೇಳಿರ್ತೀನಿ, ಬಿಕಾಸ್ ನಾನು ಒಂಥರ ಹಾಗೇನೆ ನಾನು ಎಲ್ಲ ಡಬಲ್ ಮಾತಾಡ್ತಾ ಇರ್ತೀನಿ. ಇಷ್ಟ ಆದಲ್ಲಿ ಈ ಸೀರೀಸ್ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್, ಫಾಲೋ ಮಾಡಿ. ಮುಂದಿನ ವೀಕು ಇನ್ನೊಂದು ಕಥೆನ ಹೇಳ್ತೀನಿ. ಏನಾದರೂ ಅಪ್ಡೇಟ್ ಬಂತಾ ಅಥವಾ ನನಗೇನಾದ್ರು ಚೇಂಜಸ್ ಆಯಿತಾ ಏನು ನೋಡೋಣ. Until then, bye-bye. Chalo.